ಹೆಂಗೈತೆ ಲೋಡ ಇಲ್ಲಿಂದ 10 ಕಿಲೋಮೀಟ್ರ್ ಅದು ಲೋಡಿಂಗ್ ಪಾಯಿಂಟ್. ಇದು 1ನೇ ಟ್ರಿಪ್. ಒಂದನೇ ಟ್ರಿಪ್ 11,000 ಉಳಿದೈತಿ. 2ನೇ ಟ್ರಿಪ್ 9,400. 3ನೇ ಟ್ರಿಪ್ 15,500. ಪ್ರಗಟಾಗಿರ್ತೈತಿ ಇದರಾಗ ಒಂದು ನೋನ ಇಲ್ಲೇನೋ ಸುಳಿಮ ಇಲ್ಲಿ ಡ್ಯಾಮೇಜ್ ಆಯ್ತು. ಇಲ್ಲ ಪತ್ರ ಹಾಕೊಂಡು ಇಲ್ಲಿ ಕೂಟು ನೀ ಬರ್ತಿ ಹಂಗೆ ಗೊತ್ತಪ್ಪ. ನನಗೆ ಅಂಕರ್ ಬರ್ತಪ್ಪ. ಈಗ ನೀನು ಯಾರಿಗಾರ ಬರ್ತೀನಿ ಈ ಕಾಟ ಮಾಡ್ತೀನಿ ಹಿಂದೆ ಹಂಗೆ ಲೋಡಿಗೆ ಹೊಂಟೀನಿ ಈಗ. ಗೋಡಾನ ಆರ್ಲ್ಯಾಂಡಾಗೆ 7-8 ಲೈನ್ ಒಂದಿಟ್ಟು ಉಳಿದೈತಿ. ಒಂದು 30 ಇಲ್ಲೊಂದು 15-40 ಹೆಚ್ಚಿಲ್ ರೆಡಿ ಆಗ್ಬೇಕಿನ ರೆಡಿ ಮಾಡ್ತಾರೆ. ರೆಡಿಮೇಡ್ ಹಾಕ್ತಾರೆ. ಇಲ್ಲಿ ಏನು ಒಂದು ಅರ್ಧ ತಾಸು ಹೋಗುತ್ತೆ. ಲೋನ್ ಮಾಡ್ಕೊಂಡು ಹೋಗೋ ಮತ್ತು ಹಗ್ಗನ ಹಾಕೊಂಡು ನೀವು ಭಾಳ ಇರಂಗಿಲ್ಲ. ಮತ್ತು ಹಂಗೆ ಹೋಗಕ್ಕೆ ಬೇಸರ ಮತ್ತೆ ನಿದ್ದಿಲ್ಲ. ಮನೆ ಕಡೆ ತರೋಗ್ತೀನಿ. ಏನು ಅನ್ನಂಗಿಲ್ಲ. ಬೆಳಗ್ಗೆ ಹೋದ್ರೆ ಆತು, ಬೆಳಗ್ಗೆ ನಾಳೆ ಸಾಯಂಕಾಲ ಬಿಟ್ರೆ ಹೋಗ್ತೀವಿ. ಅಂತೇನು ಇದ್ದಿಲ್ಲ. ಈಗ ಮನೆ ಕಡೆ ಹೋಗಮಂತ ಗಿರ್ಸಿಂಗ್ ಮಾಡಿಸಿದ್ನಿ. ಇಲ್ಲಿ ಚಾರ್ಜರ್ ಒಂದು ಆಗೋವಲ್ಲಿತ್ತು ಪಾಯಿಂಟ್, ಅದನ್ನು ಚೇಂಜ್ ಮಾಡಿಸ್ಕೊಂಬಂತ. ಇನ್ನು ಹಂಗ ಹಣ್ಣು ಅಲ್ಲೇ ಕೆಲಸ ಮಾಡ್ತಾ ಇತ್ತು ವೆಡ್ಡಿಂಗ್. ಹಲೋ ಫ್ರೆಂಡ್ಸ್, ಇದು ಗೊಂಜಾಳ ಲೋಡಿಗೆ ಹೊಂಟೀನಿ. ಈಗ ಗಾಡಿ ಲೋಡ್ ಆಗೈತಿ. ನಮ್ಮ ಅಪ್ಪರು ಬರ್ತಾರಂತ, ನಮ್ಮ ಅಪ್ಪ ಡ್ರೈವರ್ದ್ರಾಗ. ನಾನು ನಮ್ಮ ಅಣ್ಣ ಹೋಗ್ಬೇಕೀಗ. ಲೋಡಿ ಇಲ್ಲೇ 3 ಆಗ್ಯದ ಟೈಮ್. ಗೊಂಜಾಳ ಲೋಡಿಗೆ ಹೋಗಂತ ನೋಡ್ತೀನಿ. ಮತ್ತೆ ಅಲ್ಲಿ ಏನೋ ಸಿಗ್ತೀನಿ. ಸಿಕ್ಕ ಎಲ್ಲ ತಗೋರಿ ಸುಳಿ ಆಗತ್ತವ. ಹಗ್ಗ ಜಗ್ಗಿ ಈ ಕೈ ಎಲ್ಲ ಗುಳ್ಳೆ ಹೊಡಿಯಾಗತ್ತವ ಮಗನ ಕೈಯನ್ನು. ನಾನು ಮಿಲ್ಲೆ ಸಂಘ ಬಂದು ನಿಂತೀನಿ. ಬರ್ತೀನಂದ್ರೆ ಹೋಗಂತ ನೋಡಿ. ಅಂಕರ್ ಬಂದಿವೆ. ಇಲ್ಲಿ ಒಂದು ಎಗ್ ರೈಸ್ ಹಬ್ಬ ತೊಗೊಂಡು ತಿನ್ನಕ್ಕೆ ಗಾಡಿ ಹೊಂಟಿದ್ದು ಲೋಡಾಗಿ. ಸರ್ಕೊಂಡು ನೆನೆ ಲೋಡ್ ಆಗಿತ್ತು, ಅದು ನೆನ್ನೆ ಮಾಡ್ಕೊಂಬಂದಿದ್ನಿ. ಅದು ಹೋಯ್ತು. ಈಗ ಅಲ್ಲಿ ನೋಡೋಣಂತ ನಾವು. ಅಲ್ಲಿ ಅಂತಂದು ಹಾಕಾಗತ್ತಾರ ಅದನ್ನು ಲೋಡ್ ಅಂಕರ. ಈ ಕಡೆ ಒಂದೈತೆ ಅಂತ ಅಲ್ಲೊಂದು 100 ಚೀಲ ಅದು ಅಂತ ಮಾಡ್ಕೊಂಡು ಹೋಗಂತ. 6,800 ಅಲ್ಲಿದ್ರಾಗ 5,000 6,800 11,800 ರೂಪಾಯಿ ಹಿಡ್ದಂಗೆ 11,800. ಕರ್ನಾಟಕ ಬಂದು ದಡ್ ತರ್ಬಿನಿ ಮನೆ ಕೊಡ್ತೀನಿ. ಈಗ ಆರಾಗಿದ್ದ ಟೈಮ್ 12:30 ತೊಗೊಂಡಿದ್ದೆ. ನಿದ್ದೆ ಬರೋದಕ್ಕೆ ನಾನು ಮುಕ್ಕೋತೀನಿ. ಇಲ್ಲಿಂದ 700 ಕಿಲೋಮೀಟ್ರ್ ಐತಿ. ಮನೆ ಹೊಡಿತಾನೆ. ಎಟ್ಟಾಗತ್ತೆ ಅಷ್ಟು ಹೊಡ್ಕೊಳ್ಳಿ. ಇನ್ನೊಂದು 50 ಕಿಲೋಮೀಟ್ರ್ ಹೊಡೆದು ಮತ್ತೆ ತೊಗೋತೀನಿ. ಅಲ್ಲಿ ಅದ ಇಲ್ಲಿ ಹೋಗ್ಬೇಕಾದ್ರೆ 9 ಹೊಡಿತೈತಿ. ನೋಡಮ್ಮಲ್ಲಿ ಹೋಗಿಂದ ಸಿಗ್ತೀನಿ ಮತ್ತೆ ನಿಮಗೆ. ಅದ್ರ ಮಳೆ ಒಂದು ಹತ್ತೈತಿ. ಏಕ ನೋಡಮ್ಮ ಯಾವ ಖಾಲಿ ಆಗತ್ತ ಅಲ್ಲಿ. ಮತ್ತು ಆಗಿಂದ ಇಡ್ಲಿ ಒಂದಿಟ್ಟು ತೊಗೊಂಡಿನಿ. 2 ಬೋಂಡ, ಇದು ವಡ ನಾತಿರ್ತೀನಿ. ನೋಡಮ್ಮ ಕಳೆದಾರ ಹೋಗಮಂತ. ಈಗ ಜಳಕ ಮಾಡಿ ಬಂದು ಫ್ರೆಂಡ್ಸ್. 4 ಟೈಮ್ ಏನಾದ್ರು ಕರವಲ್ಯಾರ ನೋಡೋರು ಕೇಳ ಬಂದಿನಿ. ಇನ್ನೊಂದು ಗಾಡಿ ಇತ್ತು ಖಾಲಿಯಾಗಿಂದು ನಿಮ್ಮ ಕರಿತೀನಿ ಅನ್ನತ್ತಾರ ಅವ್ರು. ಅದು ಮೊದಲು ಶನಿವಾರ ಐತೆ. ನಾಳೆ ಡ್ರೈವರ್ ಮಾಸ ಸುಟ್ಟಿ. ಇವತ್ತು ಹೆಂಗಾರ ಮಾಡಿ ಖಾಲಿ ಮಾಡಿಸ್ಕೊಲೇಬೇಕು. ಅದಕ್ಕೆ ಬ್ಯಾಸ ಸುಮ್ಮನೆ ಜಳಕ ಮಾಡ್ಕೊಂಬಂದೆ ಹೋಗಿ. ನೋಡಿ ಯಾವ ಕರೀತಾರೆ ಕರೀಲಿ. ಅದ್ರಾಗ ನೋಡಿ ಗುಳ್ಳಿಯಾಗಿ ಕೈಯನ್ನು
ನೀನು ಹಗ್ಗ ರಾತ್ರಿನಿಂದ ಆತು ಒಟ್ಟು ಹಗ್ಗ ಜಗ್ಗಿ ಒಟ್ಟು ತೊಗರು ಸಿಲಾಕತ್ತು ಒಟ್ಟು ಕೈಯವನ್ನೆಲ್ಲ ನಾನು ಒಂದು ಜಲ್ದಿ ಕರೆದ್ರೆ ಹೋಗು ಮತ್ತು ಅದೇ ಅಕ್ಕಾರ ಮಾಡಕ್ಕೆ ಬಂದೆ ಫ್ಯಾಕ್ಟ್ರಿಗೆ. ಸರ್ಬತ್ ರೀಲಿ ಹಾಕೊಂಡು ಹೊಂಟೀವಿ. ಮಳೆ ಅಂದೈತೆ ಮತ್ತು ಅಲ್ಲಿ ಮುಖಕ್ಕೆ ಆಡ್ತಾರಾಗತ್ತೆ ರಾತ್ರಿ ಕೊಟ್ಟಾರ. ಸರ್ಬತ್ ರೀಲಿ ಹಾಕೊಂಡ್ಬಿಟ್ಟು ಸುಳ ಮಳೆಗಾಲದಾಗ ಮತ್ತೆ ಎಲ್ಲಿ ತೆಗೆ ಬಂದ್ರೆ ತೆಗಿಯಕ್ಕೆ ಬರ್ತೈತಿ. ತೆಗೆ ಟೈಮ್ ಇಲ್ಲೇ ಎಲ್ಲ ಊಟ ಮಾಡ್ಕೊಂಡು ಹೋಗಮಂತ ಬಂದು ಇಲ್ಲೇ ಲೇಟ್ ಆಗತ್ತೆ. ನಾನು ಹೋಗ್ಬೇಕಾರೆ ಮೆಡ್ಚಲ್ಗೆ ಹೋಗ್ಬೇಕಾರೆ 15 ಕಿಲೋಮೀಟ್ರ್ ಐತಿ. ಒಂದು ಸಿಟಿಯಾಗ ಹಾಸಿ ಹೋಗ್ಬೇಕು. ಇಲ್ಲಿ ಮೆಡ್ಚಲ್ ಕಡೆ ಬಂದು ನಿಂತೀವಿ. ಇಲ್ಲಿ ಯಾವ ಕಡೆ ಇಲ್ಲೇ ಸೈಡ್ ಹಾಕೀನಿ. ಇಲ್ಲೇ ಮುಕ್ಕೋತೀನಿ 11:30 ಆದ ಟೈಮ್. ಇಲ್ಲಿ ತಾಳ್ಪತ್ರಾಗ ಮುಕ್ಕೋತೀನಿ ಹಿಂದೆ. ಇವತ್ತಿನ ಬೆಳಗ್ಗೆ ಸಿಗ್ತೀನಿ ನಿಮ್ಗೆ ಯಾವ ಲೋಡ್ ಸಿಕ್ಕು ಅಂದ್ರೆ. ಲೋಡ್ ಅಂಕರ ಸೆಟ್ ಆಗೈತಿ. ಇಲ್ಲಿ ಮುದ್ದೆ ಬಾಳಕೈತಿ ಲೋಡ್. ಇಲ್ಲಿಂದ 10 ಕಿಲೋಮೀಟ್ರ್ ನಮ್ಮ ಲೋಡಿಂಗ್ ಪಾಯಿಂಟ್. ಅಲ್ಲೇ ಹೋಗಮಂತ ಹೋಗಿ ಕುಂದ್ರ ಮತ್ತಿಗೆ ಎಲ್ಲ ಉಪ್ಪಿಟ್ಟು ಮಾಡ್ಕೊಂಡು ಇಲ್ಲಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಇಲ್ಲಿ ನಾಷ್ಟ ಮಾಡೀವಿ. ಹೋಗಿ ಮತ್ತೆ ಲೋಡಿಗೆ ಹೋಗಿ ಸಿಗಕ್ಕೆ ಬರ್ತೈತಿ. ನಮ್ಮ ಪ್ರಗಟಾಗಿರ್ತೈತಿ ದೊರಾಗ ಅವನು ಓಯ್ आगे मेरा रे कैसा रे माता जी गाड़ी नಮ್ಗೆ ನಮ್ಮ ತಲೆ ಬ್ಯಾನ್ ನಿಂತು ಗಾಡಿ ಬಂತೆ. कैसा लेते ले हमको मालूम नहीं. थोड़ा पार करके आगे जाओ. हमारा गाड़ी लेने को तो पूरा डैमेज होता हमको. कैसा कर दो करो हमको. वो बैंड होने के बाद में देखो कैसा हो. वो पीछे वो मिरर है पहले दे देखो नीचे निकलने को तेज बयान तो ऐसा घूमता हुआ नजर हाँ कैसा निकलता है. आगे ले तो पूरा बैंड होता है. ऐसा हुआ देखो तो हमको क्या कैसा मारता जी. अरे तेरा नीचे था ना इसलिए मैं नीचे देख के ना मैं ज़्यादा काट रहा नहीं था. एक मिनट रुको. ಇಲ್ಲೇನೋ ಸುಳ್ಳು ಮಗ ಇಲ್ಲೇ ಡ್ಯಾಮೇಜ್ ಆಯಿತು. ಇಲ್ಲಟ್ರೆ ಒಂದಿಟ್ಟು ಮಿರರ್ ನೆಟ್ಟ ಸ್ವಲ್ಪ ಇದಾಗೈತಿ. ಒಂದಿಟ್ಟು ಮಿರರ್ ನೆಟ್ಟ ಸ್ವಲ್ಪ ಇದಾಗೈತಿ. ಜಾಗ ಐತಿ ಜಾಗ ಇರುತ್ತೆ ಸುಳ್ಳು ಮಗ ರಗಡ್ ಜಾಗ ಐತೆ ಮಕ್ಳು ಓಡಂಕ ಇಲ್ಲಿ ಹೊಂಟ ಬಂದೈತಿ. ಸಿಟಿಯಾಗ ಬಂದ್ರೆ ಭಾಳ ಹೊಕ್ಕ ಬಡಕು. ರೊಟ್ಟಿ ಮಾಡ್ತಿದ್ದಾಗ ಜೀವನ ಮಾಡ್ತಿರ್ಲೇ ರೋಡ್ ಅದೇ ಒಂದು ಎಗ್ರೆಸ್ಸು ಒಂದು ಬಟಾಣಿ ಕಿಚಡಿ ತೊಗೊಂಡಿನಿ. ಇಲ್ಲಿ ರೊಟ್ಟಿ ಮಾಡ್ತಾರೆ. ರೊಟ್ಟಿಯಲ್ಲಿ ಒಂದು 2-3 ರೊಟ್ಟಿ ತೊಗೊಂಡು ಹೋಗು ಮತ್ತು ಗಾಡಿಲಿ ಲೋಡ್ ಆಗೋದೈತಿ. ಇಲ್ಲೇ ಒಂದು 2-3 ತಾಸು ಹಂಗೆ ಮುಕ್ಕೊಂಡೆ. 9:25 ಟೈಮಿಗ ಹೋಗು ಮತ್ತು ಇಲ್ಲಿಂದ ಪಟಾನ್ ಚರ್ಕೋಬೇಕು. ಎಂಟ್ರಿ ಇತ್ತು ಅದು ಸಂಬಂಧ ಮುಖ ಒಂದು ಹಂಗೆ ಓಡಾಡಿದೆ. ಓಕೆ ಐಸಿ ಪಟಾನ್ ಚರ್ಕ ನಮ್ಮ ಅಪ್ಪರದಲ್ಲ ಅಲ್ಲಿ ನಮ್ಮ ಅಣ್ಣನ ಇಳ್ಕೊಂಡು ಡ್ರೈವರ್ ಏನೋ ಊರಿಗೆ ಹೋಗೋದೈತಂತ. ಹಾಗಾಗಿ ಒಂದು ರೇಸ್ಗೆ ಐತಿ ನಾವು ಡ್ರೈವರ್ ಹೋಗು ಮತ್ತು ಅದು ಪಟಾನ್ ಚರ್ಕ ಕಡೆ ಆ ಗಾಡಿ ಲೋಡ್ ಅಲ್ಲಿ ಸಂಡೇ ಯೂಸ್ವಲ್ ಇದು ಹಾಕಿದ್ದಿಲ್ಲ. ಸುಮ್ಮನೆ ಹೊರಗಿಂದ ಹೊರಗೆ ಐತಂತ ಆಗೈತಿದ್ದು ಲೋಡ್. ಅಲ್ಲಿ ಹೋಗಿನ ಸಿಗೋ ಮತ್ತು ನಾಳೆ ಹಾಕಿರ್ಬೇಕು ಲೋಡ್. ನಾಳೆ ಬರ್ತಾರೆ ನಮ್ಮ ಅಪ್ಪರು. ಅಲ್ಲಿ ಹೋಗಿಂದ ಸಿಗ್ತೀನಿ ಮತ್ತೆ ಪೊಲೀಸ್ರಂಗೆ ಕಿರ್ಕಿರು ಸುಳ್ಳು ಮಗ ರಾತ್ರಿ 2-3 ಅವ್ರು ಬಿಡಂಗಿಲ್ಲ. ನೋನ 50 ನೋಡಿ ಜಗ್ತಾರೆ ಹಂಗೆ. ಯಾದಗಿರಿ ಹೊಂಟೀವಿ ಈಗ.
ಗಾಡಿ ಖಾಲಿ ಆಗದತ್ತಿ ಮತ್ತು ಹೋಗ್ಬೇಕು ರೋಡಿಗೆ ನಮ್ಮ ಗಾಡಿ ಮಾಡಿ ಗಾಡಿ ಖಾಲಿ ಆಗತ್ತ ಲೇಟ್ ಆಯ್ತು ಭಾಳ ಟೈಮ್ನ ಆಗಲ್ಲ ಓಡಂಗಿಲ್ಲ ಎಷ್ಟೇ ಆದ್ರೂ ಹೋಗ್ಬೇಕು ವಾಪಸ್ ರೋಡಿಗೆ ಇಲ್ಲ ಅಂದ್ರೆ ಕೇಳೋರು ಬಟನ್ ಕಿತ್ಕೊಂಡು ಬಂದ ನೋಡ್ರಿ ಅಲ್ಲಿ ಸ್ಪೀಡ್ ಬಂದು ಹೋಗದಂಗೆ ಅದ ನಾ ಹೆಂಗಾಗತ್ತೆ ನೋಡ್ರಿ ಬೇಡ ಈ ಜಳಕ ಮಾಡಿದೆ ನಾವು ಅಲ್ಲಿ ಅಂದ್ರೆ ಕೇಳಲ್ಯಾರ ಅರ್ಜೆಂಟ್ ಐತೆ ಅಂತ ಹಸಿ ಮತ್ತೆ ಅದು ಹೋಗಿನ ಸಿಗ್ತಾನೆ ಮತ್ತೆ ನಿಮಗೆ ಗಾಡಿ ಎಲ್ಲಿ ತೊಗೊಂಬಂದನು ಮತ್ತೆ ಲೇಟ್ ಆಗೈತಿ ಲೇಟ್ ಇದಾಗ ಲೇಟ್ ಅಂದ್ರೆ ಛೇ ಪತ್ರ ಹಾಕೊಂಡಿದ್ದೆ ಕೂಟು ಒಟ್ಟು ಹೇಳ್ತೈತಿ ಹಿಂದೆ ಇಲ್ಲೇ ನಿಂತಾರೆ ಲೋಡಕ್ಕತ್ತಂದ್ರೆ ಲೋಡಾಗೇನು ಸಿಗ್ತೀನಿ ಮತ್ತೆ 10,910 ರೂಪಾಯಿ ಇಲ್ಲಿ 2,10,900 ಹೊಡೆದಂಗೆ ಆತ ಬಂದು ಕೊಟ್ಟಾರ ಕೋಲಾರ್ಗೆ ಬಂದು ಈಗ ನೋಡು ಕೋಲಾರ್ಲಿಂದ ನಮ್ಮ ಅಣ್ಣ ದೇವ್ರಿಪ್ರಿಗೆ ಬರ್ತೀನಿ ನಾನು ತಾಳಿ ಕೊಟ್ಟಿದ್ದೈತಿ ಅವ್ರು ಅಲ್ಲಿಂದ ಪಟಾಂಚ ಕಲಬುರ್ಗಿಯಿಂದ ದೇವ್ರಿಪ್ರಿಗೆ ಬರತ್ತಾನ ಅಲ್ಲಿ ಅವ್ರು ನಾವು ಅಲ್ಲಿ ಅಂತಂದ್ರು ನಮ್ಮ ಅಣ್ಣ ಮಾತು ಬಸ್ ಚಾರ್ಜ್ ಹಾಕಿ ದಾರಿ ಕರ್ಸ್ಯಾರ ಅವ್ರು ನಿದ್ದೆ ಬಂದಿದ್ದಿಲ್ಲ ಡ್ರೈವರ್ ಒಂದು ಊರಿಗೆ ಹೋಗಿದ್ದೆ ಹಂಗೆ ಹಂಗೆ ಬಂದೆ ಅವನಿಗೆ ಅಡ್ಡ ಜಳಕ ಬಂದೆ ನೀವು ಜಳಕ ಮಾಡಿ ಅಷ್ಟೇ ಬಂದೀನಿ ನೋಡಿ ಜಲ್ದಿ ಖಾಲಿ ಆಗುತ್ತೆ ನಾಳೆ ಬೆಳಗ್ಗೆ ಮಾರ್ಕೆಟ್ ಮಾಲ್ ಖಾಲಿ ಆದ್ರೆ ಸಿಗ್ತೀವಿ ಮತ್ತು ನೀವು ಗಾಡಿ ಚಹಾ ಕುಡಿದ ಸ್ವಲ್ಪ ತಿನ್ಕೊಂಬಂದೆ ಆಗೈತೆ ಟೈಮ್ ಕಾಪ್ ಹೋಗಂತ ಗಾಡಿ ಅಂಕಲ್ ಖಾಲಿ ಆಗೈತಿ ನಾವು ಖಾಲಿ ಮಾಡ್ಕೊಂಬಂದೀವಿ ನಾವು ಸೀದಾ ಆಫೀಸ್ ಕಡೆ ಹೋಗಂತ ಬಾಡಿನೂ ಕೊಟ್ಟಾರ ಗಾಡಿ ಸೈಡ್ ಹಾಕಿನಿ ಹೋಗಂತೀಗ ಟ್ರಿಪ್ 2-3 ಟ್ರಿಪ್ ಆತಿ ಕಂಟಿನ್ಯೂ ಗಾಡಿಯಲ್ಲಿ ಹಚ್ಚಿ ಮಳೆ ಬರೋದಕ್ಕೆ ಕಾಣ್ಕೊಂಡು ಹೋಗಂತ ಆಯ್ತು ಮುಂದೆ ಅಲ್ಲಿ ಬ್ರಿಡ್ಜಿಲಿಂದ ಹೊಡೆದು ಅಂಕರ್ ಸಿಕ್ಕೈತಿ ಈಗ ಏನು ಬಾಡಿಗೆ ಉಪಯೋಗಿಲ್ಲ ಏನು ಮಾಡಾಕಲ್ಲ ಗಾಳಿ ಭಾಳ ಕೊಡಾಕತ್ತವ ಅದೊಂದು ಹೆಂಗಾರ ಮಾಡಿ ಹೋಗಬೇಕು ಏನು ನೋಡು ಎಷ್ಟು ಉಳಿದ ತುಳಿತಿ ನೋಡ್ತೀನಿ ಎಷ್ಟು ರೂಪಾಯಿಗಿಂದ ಎಷ್ಟು ಉಳಿದ ಅಂತ ಹೇಳ್ತೀನಿ ನೋಡಿ ಮುಗಿಯಿಂದ ಹೋಗಿ ಮತ್ತೆ ಇಲ್ಲಿ ಸಿಟಿ ಆಗೈತದ ನಾಚರಮ್ಮ 40 ಕಿಲೋಮೀಟ್ರ್ ಹೋಗ್ಬೇಕು ಸಿಗ್ತೀನಿ ನಾನು ಒಟ್ಟು ಏಕ ಹೆಂಗೆ ಬಂದು ತಡ್ಪತಾಯಿಟ್ಟು ಹಾಕ್ತೀನಿ ಮುಂದೆ ಹಾಕ್ಕೊಟ್ಟಿದೆ ಗಂಟೆ ಇದು ಏನು ಹಾಕಿದೆ ಈಗ ಗಂಟೆ ಹಾಕ್ಕೊಡಿ ಏನು ಹಾಕ್ಕೊಡಿ ಇಲ್ಲಿಗೆ ಇದು ತಡಪತ ಅಂದ್ರೆ ಹಾಕೋಂದಿನ ಪ್ಯೂ ಅದಾವ ತಡಪತ್ರೆ ಕವ ಹರಿತಾವೆ ಸಾಟ್ ಕಾಲು ಜರುತ್ತಂದ್ರೆ ತಗೋದು ಹಂಗದವ ಏರು ಟಾಗ ಹಾಕೊಂಡು ಹೋಗಂತ ನೀ ಹಂಗೆ ಜಾಕ್ಬಿಡಮ್ಮೆ
ಜಕ್ಕು ಗೊತ್ತು ಕಾಟಾಂಕ್ರ ಮಾಡ್ಸೈತಿ 4 ಟನ್ 3 ಟನ್ ಅಂತ ಹೇಳಿದ್ರು. ಇಲ್ಲಿ ಪೆಟ್ರೋಲ್ ಬಂದಾಗ ಹಾಕಿ 4 ಟೈಮ್ ಸೈಡ್ ಐತೆ ಹಚ್ಚ ಕಡೆ ಇಲ್ಲೇ ಅದು ಖಾಲಿ ಮಾಡೋದು ಅವ್ರು ಕೇಳಿದ್ವಿ. ಬೆಳಗ್ಗೆ 8 ಗಂಟೆ ಖಾಲಿ ಮಾಡ್ತಾರಂತವ್ರು. ಅದಕ್ಕೆ ಮತ್ತೆ ಅಲ್ಲಿ ಅಲ್ಲಿ ಹಾಕಕ್ಕೆ ಜಾಗ ಇದಿಲ್ಲ ಅವ್ರ ಕಡೆ. ಇಲ್ಲಿ ಪೆಟ್ರೋಲ್ ಬಂಕ್ ಹಾಕಿ ಬೆಳಗ್ಗೆ 8 ಗಂಟೆಗೆ ಇದು ಕರಿತೀವಿ ಅಂತಂದಾರೆ. 8 ಗಂಟೆಗೆ ಹೋಗ್ಬೇಕು ವಾಪಸ್. ಇಲ್ಲೇ ಮುಕ್ಕೋತೀವಿ. ಮುಕ್ಕೊಂದು ಕೇಸ್ ವಾಪಸ್ ಮಾಡ್ತೀವಿ, ಸಿಗ್ತೀವಿ ನಿಮ್ಗೆ ಬೆಳಗ್ಗೆ. ಖಾಲಿ ಮಾಡಕ್ಕಾರ ಬಂದೀವಿ ಇದೇ ಪ್ಲೇಸಿಗೆ. ಹಿಂಗೆ ಈ ಥರ ಮಾಡ್ತಾರ ಕಿವನ ಎಂಥವು ಅದಾವು ಬೇಕು ನೋಡಿ ಅಂಕರು ಬಂದೀವಿ. ಎಲ್ಲಿ ಅಂದ್ರೆ ಇಲ್ಲ ಒಂದು ಹೇಳ್ತೀನಿ, ನಾಷ್ಟ ಅಟ್ಟ ಚಪಾತಿ ವಡ ತೊಗೊಂಬಂದು ರೈಸ್ ಅಂತ ತೊಗೊಂಡಿನಿ ಮಧ್ಯಾಹ್ನಕ್ಕೆ. ಏನು ಖಾಲಿ ಮಾಡಿ 10:30 ಟೈಮ್ ಬರೋಕೆ ಹಂಗೆ ಬಂದೀವಿ. ನಾವು ಬಂದಿಂದ ವಾಪಸ್ ಇರೋದು ದಾಳಂಬ್ರಿ ಮುಂಜಾನೆ ಐತೆ ಅಂತ ಅನ್ನಕತ್ತಾರ. ವಾಪಸ್ ಮತ್ತು ಬೆಳಗಿನ ಬಂದು 7 ಯಾಕಂದ್ರೆ ವಾರಿ ಅವ್ರು ಅಂದ್ರೆ ಬಿಡೋದೆ ಮತ್ತೆ ಬೇಸರ ಐತಿ ಟ್ರಿಪ್ ಆಗ್ಯಾವ ಅಂತಂದ್ರು. ಗಾಡಿ ಗ್ಲಾಸ ಬಂದು ಬಾಬಾ ಅನ್ನತ್ತಾರ ಅವ್ರು. ಬಳ್ಳಾರ್ದಂಗೆ ಇತ್ತು ಬಂದೀನಿ. ನೋಡ್ಕೊಂಡು ಮಾಡ್ಕೊಂಡು ಅಮ್ಮ ಕರ್ಕೊಂಬಂದಿಲ್ಲ, ಅದಕ್ಕೆ ಲೇಟ್ ಆಗೈತಿ. ಲೇಟಾಗಿ ಬರ್ತಿದ್ವಿ ನಾವು. ಬೆಳಗ್ಗೆ ಜಲ್ದಿ ಬರೋಂಗಿಲ್ಲ, 12:01 ಬರ್ತಿದ್ವಿ. ಪ್ಯಾಕ್ ಮಾಡ್ತೀವಿ ಅಲ್ಲಿ ಮಾಡ್ಕೊಂಡು ಹಾಕಿದ್ವಿ. ಒಂದು 1.5 ಎಕರೆ ಐತೆ ಅಂತಲ್ಲ. 1.5 ಎಕರೆ ಮಿನಿಮಮ್ ಅಂದ್ರೆ ಒಂದು 8-9 ಲಕ್ಷ ರೂಪಾಯಿ ತೆಗಿತಾರೆ ಅವರು. ಒಂದು 7 ಲಕ್ಷ ಹಾಕ್ತಾರೆ ಭಾಳ ಅದಾರ. ಒಂದು ಹೋಗಿ ಮಾಡ್ಕೊಂಡು ಹೊಂಟೀವಿ. ಮ್ಯಾಗ ಮಾಡ್ಕೊಂತೀವಿ ಹೋಗ್ಬಿಡ್ತದೆ. ಇಲ್ಲಿ ದೊಡ್ಡ ಹರಿದ ಬಿಡ್ತೇವೆ. ಹಿಂಗಾಗಿ ಮುಗಿದು ಹೋಗ್ತದೆ ಇದು. ಮತ್ತು 3-4 ಸಾವಿರ ರೂಪಾಯಿ ಇಲ್ಲಿ. ಕೋಲಾರಕ್ಕೆ ಬಂದೀವಿ. ಇಲ್ಲಿ ಬಿಟ್ಟು ಸ್ಟಾಪ್ ಹೋಗೋದು ಅದು ನೆಸಿನಾಗ ಹೋಗ್ಬೇಕು. ಮಾರ್ಕೆಟಿಗೆ ಬಂದೀವಿ. 4 ಗಂಟೆ ಹೋಗ್ಬೇಕು. ಜನ ಕಂಕರಾತ ಆಫೀಸ್ ಕೊಟ್ಟು ಹಾಕಿನಿ. ಈಗ ಯಾವ ನಮ್ಮದೇ ಇದು ಗಾಡಿ ಪಾಳಿ ಇನ್ನೂ ಸ್ಟಾರ್ಟ್ ಆಗಿತ್ತು. ಬಟ್ಟೆ ಅನ್ನೋದು ಬಟ್ಟೆ ವಾಪಸ್ ಫೋನ್ ಎತ್ತಿರಲಿಲ್ಲ, ಅದ್ರ ಸಲುವಾಗಿ ಇದ್ದೇ ಇದೀವಿ. ಆಫೀಸ್ ಕಡೆ ಹೋಗಂತ ಈಗ ಸ್ಟಾರ್ಟ್ ಆಗೈತಿ. ಇಲ್ಲೇ ಬಾಲ್ಕೋಟೆ ಸೆಟ್ ಆತ ನೋಡಮಂತ. ಅಲ್ಲಿ ಸಿಗ್ತೀನಿ. ಇಲ್ಲೇ ತಿಮ್ಮಾಪುರ ಐತಿ, ಹೋಗೋದಾರ ಆಗೈತೆ. ಅಲ್ಲಿ ಖಾಲಿ ಮಾಡೋದು ತುಂಬೋದು. ಅಲ್ಲಿಂದ ಬಾಲ್ಕೋಟೆ ಐತಿ ನೋಡಮಂತ ಹೋಗಮಂತ ಬಂದು. ಇಲ್ಲೇ ಲೋಡಿಂಗ್ ಅಂಕರ ಬಂದಿನ ಇದಕ್ಕೆ ಕಂಪ್ನಿ ಕಡೆ. ಇಲ್ಲಿ ಕಾಟ ಮಾಡಿಸ್ಬೇಕು. ಕಾಟ ಮಾಡಿಸ್ಕೊಂಡು ಇನ್ನೊಂದು ಗಂಟೆ ತಲ್ಲಾಗತ್ತೆ ಲೋಡಿಂಗು. ಕಾಟ ಮಾಡಿಸ್ಕೊಂಬ ಅಂದ್ರೆ ಅವ್ರು ಅದಕ್ಕೆ ಬಂದಿನ ಕಡೆ ಲೋಡ್ ಮಾಡ್ಕೊಂಡು ಹೋಗಮಂತ. ಅಪ್ಪ ಅವ್ರದ್ದು ಗೊಂಜಾಳ ಲೋಡ್ ಮಾಡತ್ತಾರ. ನಾವು ಹೋಗಮ್ದ ಯಾರು ನಾಲ್ಕೊಬ್ಬರು ಚೇಂಜ್ ಆಗಕ್ಕೆ ಬರೋದು. ನಮ್ಮ ಮನಾರ ನಾರು ಹೋಗ್ತೀನಿ ಕಡೆಯಿಂದ ಬರ್ತಿರ್ತಾರೆ ನೋಡಿದ್ರೆ. ನಾವು ಅಷ್ಟೊಂದು ಲೋಡ ಹೋಗಿರ್ತಾವೆ, ದಾರಿ ಹೋಗ್ತೀವಿ. ಅಷ್ಟೊಂದು ಎರಡು ಅಪೋಸಿಟ್ ಕೊಡ್ತಾವೆ. ಹೋಗಮಂತ ಪೈಪಿಂದ ಲೋಡ್ ಆಗತೈತಿ. ಲೋಡ್ ಆಗಲೇನು ಲೋಡ್ ಆಗಿದೆ ಸಿಗ್ತೀನಿ ಬಾಲ್ಕೋಟಿಗೆ. ಈ ಪೈಪ್ ಲೋಡ್ ಆಗಿಂದ ಯಾಡಿಗೆ ಹೋಗ್ಕಿಂದ ಅಲ್ಲಿ ಬಾಕ್ಸ್ ಹಾಕ್ತಾರಂತ. ಹಿಂದೆ ಇಲ್ಲೊಂದು ಅದು ಯಾರ್ದೇ ಯಾಡ್ ಐತೆ ಅಲ್ಲಿ ಬಂದಿನ ಹಿಂದೆ ಪೈಪ್ ಲೋಡಿಗೆ. ಲಾಸ್ಟ್ 58 ಬಾಕ್ಸ್ 58 ಬಾಕ್ಸ್ ಸದಾ ಕಾಟ ಆಗೈತೆ. ವಾಪಸ್ ಬಾ ಅನ್ನತ್ತ ರೆಡಿಸಿ ಮಕ್ಕವ್ರು.
ಟೈಮ್ ಬೀರ್ ಕೊಡಕ್ಕೆ ಲೇಟ್ ಮಾಡಿ ಟೈಮ್ ಸುಳಿ ಮಕ್ಕಳು. ಹಂಗಾಗಿ ಊಟ ಸಿಗಲಿಲ್ಲ. ಸುಮ್ಮನೆ ಒಂದೆರಡು ಬೇಕ್ರಿ ಇತ್ತು, ಅಲ್ಲೇ ಬಂದು ಇನ್ನೊಂದೆರಡು ತಿನ್ನಕ್ಕೆ ಬಿಲ್ ಏನೋ ಕೊಟ್ಟೇ ಇಲ್ಲ ಅವರು. ಮತ್ತು ಏನೋ 102 kg ಕಂಬರ ಆದದಂತ ಅದ್ರ ಸುಳ್ಮಕ್ಕೆ ಬಿಲ್ ರೆಡಿ ಆಗೈತಿ. ಮುಂಜಾನೆ ಕೊಡ್ತೇನೆ ಅನ್ನತ್ತೀರ ಟ್ರಾನ್ಸ್ಪೋರ್ಟ್ ಹಚ್ಚೀನಿ. ಟ್ರಾನ್ಸ್ಪೋರ್ಟ್ದವರು ಹೇಳ್ತಿನಂದ್ರೆ ಒಂದು ತಾಸು ಅಂದ್ರೆ ಅದಕ್ಕೆ ಊಟ ತರಕ್ಕೆ ಬಂದಿದೆ. ಟೈಮ್ 10 ಈಗ 10ಕ್ಕೆ ಬಂದು ಇಲ್ಲೆಲ್ಲ ಮೂವಕೇಸಿ ಸಿಕ್ತಂದ್ರೆ ಬೇಸಿ ಊಟ ಸಿಗಲ್ಲ ಸಂಬಂಧ ಏನೋ ತಿಂದು ಹೋಗುಮಂತು. ಇಲ್ಲಿ ಪರ್ಗಿ ಕಡೆ ಬಂದೀವಿ. ಅನ್ನ ಹೊಡ್ತೀನಿ ಒಂದು 12ವರೆಗೆ ಟೈಮ್. ಹಂಗೆ ನಿದ್ದೆ ಬಂದಿಲ್ಲ ಆದರೂ ಮತ್ತೆ ಅಲ್ಲಿ ಸಿಂಗ ರೋಡ್ ಬರ್ತದಲ್ಲ ರಾಮಚಂದ್ರ ದಟ್ಟಿಂದ ಯಾದಗಿರಿ ದಟ್ಟಿಂದ ಒಬ್ಬರು ಬರತ್ತಾರ. ಅಲ್ಲಿ ಕರ್ನಾಟಕ ಮಠ ಕಡೆ ಆಚೆ ಕಡೆ ಗುರುಮುಡ್ಕಲ್ದಾಗ ಅಲ್ಲಿ ಪರಿಗೆ ಅಂದ್ರೆ ಬಾರ ಇಲ್ಲ ಆ ಟೋಲ್ ಐತಿವ ರಾವಪಲ್ಲಿ ಟೋಲ್ ಕಡೆ ಕೂಡ್ತೀವಿ. ಬೆಟ್ಟಾಗ ಹೋಗ್ಕಾರಂತವ್ರು ನೋಡ್ಮ್ಯಾಗ ನಮ್ಮ ಮನೆ ಚಹಾ ಕೊಡಕ್ಕೆ ಅಲ್ಲಿ ಮತ್ತು ಬಂದಿಂದ ಹೋಗಿ ಸಿಗ್ತೀನಿ. ಆಮೇಲೆ ಬೆಳಗ್ಗೆ ಇಲ್ಲೇ ಮನೆ ಕಡೆ ಬಂದ್ವಿ. 1 kg ಜಳಕ ಮಾಡ್ಕೊಂಡು ನೋಡ್ತೀನಿ. ನಮ್ಮ ಮನೆ ಇಲ್ಲೇ ಬಿಟ್ಟಿನಿ. ಇಲ್ಲ ಗದ್ದೆ ಕರಿಗೆ ಆತಾವ ಕಾಜಿ ಮಾಡ್ಕೊಂಡ್ಬರ್ತೀನಿ. ಹೋಗಿ ಕಾಜಿ ಮಾಡ್ಕೊಂಡು ಮತ್ತೆ ಹೆಸರು ಬಾಡಿಗೆ ಐತಿ ನೋಡ್ತೀನಿ. ಮತ್ತು ಲೋಡ್ ಮಾಡ್ಕೇಸಿ ಹೋಗೋದು ಬಿಡೋದು. ಆಮೇಲೆ ಹೇಳ್ತೀನಿ ಮಗ ನೆಕ್ಸ್ಟ್ ಲಾಗದಾಗ ಈ ಲಾಗದಾಗ ಎಷ್ಟು ಉಳಿತಾವ 3 ಟ್ರಿಪ್ಪಿಂದ ಹೇಳ್ತೀನಿ ಅಂತ. ಈಗ ಅಡ್ಡಿ ಹೋಗ್ಬೋತ ಅಲ್ಲಿ ಟೈಮ್ ಇತ್ತು ಅಂತ ಲೆಕ್ಕ ಮಾಡಿ ಹೇಳ್ತೀನಿ ಮಗ. ಅಡ್ಡಿ ಹೋಗ್ತೀನಿ ಸೋತು ಮತ್ತು ಅಲ್ಲಿ ಹೋಗಿನ ಸಿಗ್ತೀನಿ. ಇಲ್ಲಿ ಗದ್ನಿಕರಿ ಕಡೆ ಖಾಲಿ ಆಗೋದು ಗಾಡಿ. ನಾವು ಬಾಲ ಕೊಟ್ಟಿಳಿದ್ರು ವಾಪಸ್ ಗದ್ನಿಕರಿಗೆ ಬಂದೀವಿ. ಇಲ್ಲಿ ಏನು ಸ್ವಲ್ಪ ಎಲ್ಲ ಕೋಲ್ಡ್ ಡ್ರಿಂಕ್ಸ್ ಕೂಡ ಬರಾಕೊಂತೀವಿ. ಈಗ ನೀ ಬರ್ತೀಯ ಹಂಗೆ ಗೊತ್ತಪ್ಪ. ನನಗೆ ಅಂಕರ್ ಗೊತ್ತಪ್ಪ. ಈಗ ನೀನು ಯಾರಿಗಾರು ಬರ್ತೀನಿ ಈಗ ಈ ಕಡೆವ ಅತ್ತಾಗತ್ವ ಇಲ್ಲಿ ನೀರು ಕುಂದಾಗತ್ವ ಅನ್ನೋರು ಖಾಲಿ ಮಾಡ್ತಾರ. ಏ ಮಾದೇ ಅಂದಿದ್ದು ಪೇಪರ್ ತೊಗೊಂಬದೆ ಲಿಟದ ಲೆಕ್ಕ ಮಾಡಿ ಲೆಕ್ಕ ಮಾಡಿದ್ದೆಲ್ಲ ಹಾಳಾಗತ್ತೆ ನೋಡಿ. ಗಾಡಿ ಹೊಡಿದು ಕಲ್ತೀನಿ ಆದ್ ಕಲ್ತೀನಿ ಹಿಂಗೆ ನಾ ಕಲ್ತಿದ್ ಗಾಡಿ ಹೊಡಿದು. ಏನ್ ಮಾಡದ್ ಬಿಡ ಸಣ್ಣ ಆಗ್ಬಿಟ್ಟಾವ ಕಾಲಾಗ. ಮೈ ದೊಡ್ಡದಾಗೈತಿ. ಇಲ್ಲ ನಡೀತೈತಿ ಇಷ್ಟೆಲ್ಲ ಓಪನ್ ಇಲ್ಲ. ಇಲ್ಲೈತ್ ನೋಡು ಸಿಟಿ ಅಂದ್ರೆ ಡೀಸೆಲ್ ಮುಂದಾಗ 5,000 ಹಾಕೊಂಡು ಹೋಗಿದ್ನಿ. ಪ್ಲಸ್ ಲೋಡಾಗಿಂದ 6,800 ವಾಪಸ್ ಪ್ಲಸ್ ಬಂಡೆ 3,800 ಟೋಟಲ್ 5,000 11,800 12,000 15,400 15,600 ವಾಪಸ್ ಬರೋ ಮುಂದಾಗ ಹಾಕ್ಸಿದಂಗಿಲ್ಲ. 15,600 ಟೋಟಲ್ ಡೀಸೆಲ್ ಮಾಡಿ ಟೋಲ್ ಸಮೀರ್ಪೇಟೆ ವಾಪಸ್ ಅಲ್ಲಿಂದ ಇದಂದ್ರೆ ಅಲ್ಲಿ ಒಂದು 800 ರೂಪಾಯಿ ಟೋಲ್ ಹೋಗೈತಿ. ಕಮಿಷನ್ ಲೋಡಿಂಗ್ ಅದೊಂದು 1,100. ಕಮಿಷನ್ ಲೋಡಿಂಗ್ ಒಂದು 1,200 ರೂಪಾಯಿ. 600 ರೂಪಾಯಿ ಕಮಿಷನ್, 300 ಲೋಡಿಂಗ್ ಅನ್ಲೋಡಿಂಗ್. ವಾಪಸ್ ಅದೊಂದೇ ಟ್ರಿಪ್ ಡ್ರೈವರ್ ಕರ್ಕೊಂಡು ಹೋಗಿದ್ವಿ. ಡ್ರೈವರ್ದು 2,000 ಖರ್ಚಿಷ್ಟ. ಊಟದ ಎಲ್ಲ ಕೂಡ ಬಾರ ಒಂದು 500 ರೂಪಾಯಿ ಹೋಗಿರ್ಬೇಕು. ಎಕ್ಸ್ಟ್ರಾ ಒಂದು 500 ಎಷ್ಟು ಆಕೈತಿದ 15,600 16,000 16,500 17,200 19,200 19,200 ಇದೊಂದು 500
19,700 ಪೊಲೀಸ್ ಎಂಟ್ರಿ ಒಂದು 200-300 ರೂಪಾಯಿ ಇರ್ತವೆ. ಒಟ್ಟು ಒಂದು 20,000 ಖರ್ಚು ಐತೆ. ನಮ್ಮ ಬಾಡಿಗೆ ಎಷ್ಟೈತಿ ಟೋಟಲ್ 31,000 ಬಾಡಿಗೆ ಐತಿ. 31,000 ಅದ್ರಾಗ 20,000 ಖರ್ಚಾಯ್ತು. ಈಗ ಎಷ್ಟು ಉಳಿತು? 30 20 ಹೋದ್ರೆ 11,000 ಉಳಿತು ಬರೀ. ಎಷ್ಟು ಇದು 1ನೇ ಟ್ರಿಪ್. ಹಲೋ ಫ್ರೆಂಡ್ಸ್, ಈಗ ಅಂಕರ್ ಖಾಲಿ ಮಾಡೋಕೆ ಬಂದೀನಿ. ಇಲ್ಲಿ ಇನ್ನೇ ಬಂದಿಲ್ಲ, ರಾಮಾರ ಬರ್ತೀನಿ ಅಂದ್ರೆ ಅದೇ ಏಟಾಗ್ಯದ ಖರ್ಚು ಹೇಳ್ತೀನಿ ಮಗ. 2ನೇ ಟ್ರಿಪ್ ಅಂತಂದ್ರೆ ವಾಪಸ್ ಅವತ್ತಾಗಲ್ಲ ಖಾಲಿ ಮಾಡ್ಕೇಸಿ ಅವತ್ತು ಲೋಡ್ ಮಾಡಿದ್ದೆ 23ನೇ ತಾರೀಕು. ಅಲ್ಲಿಂದ ತುಂಬಿರ ಅದು ಕಲಾದಿಂದ ಹೈದ್ರಾಬಾದ್, ಅದು 19,000. ವಾಪಸ್ ಅಲ್ಲಿಂದ ನಾಚರಿಂದ ಯಾದಗಿರಿ ತಂದೆ ಸೆಂಟಿಂಗ್ ಪ್ಲೇಟ್, ಅದು 10,000. ಟೋಟಲ್ 29,000 ಆಗೈತದೆ. ವಾಪಸ್ ಖರ್ಚು 16,000 ಡೀಸೆಲ್ ಹಾಕ್ಸೀನಿ. ಲೋಡಿಂಗ್ ಇಲ್ಲಿ 900, ಮತ್ತು ಕಮಿಷನ್ ಅಲ್ಲಿಂದ ವಾಪಸ್ ಬರೋದು 1,200. ಟೋಲ್ 1,000. 500 ಭಾಳ ಊಟಕ್ಕೆ ಹೋಯ್ತು ಅಷ್ಟೇ, ಏನು ಭಾಳ ಖರ್ಚು ಮಾಡಿಲ್ಲ. ವಾಪಸ್ ಮತ್ತು ಮರ್ದಿನ ಲೋಡ್ ಆಗಿ ಸಂಬಂಧ 19,600 ಖರ್ಚಾಗೈತಿ. 19,600 ತಗೋ 9,400 ಅಟ್ಟ ಉಳಿತಿ ಟ್ರಿಪ್. ಏನು ಉಳ್ದಂಗಿಲ್ಲ ಈ ಟ್ರಿಪ್. ಮತ್ತು 3ನೇ ಟ್ರಿಪ್ ವಾಪಸ್ ಅವತ್ತು ಖಾಲಿ ಮಾಡಿ ರಾತ್ರಿ 10-10:30 ಬಂದು ಮನೆಗೆ ಬಂದು ಮತ್ತು ಬೆಳಗ್ಗೆ 7:00 ಮತ್ತು ಕಲಾದಿಗಿಂದ ಅವ್ರು ಬಿಡಲಿಲ್ಲ, ನಾವು ಅಲ್ಲಿ ಅಂದ್ರೆ ಬಿಡಲಿಲ್ಲ. ವಾಪಸ್ ಬೆಳಗ್ಗೆ ಹೋದೆ. ಅದು ಅಂದ್ರೆ ಮೊದಲು 20 ಕಿಲೋಮೀಟ್ರ್ ಹೋಗಿ ಲೋಡ್ ಮಾಡ್ಕೊಂಬರ್ತಿತ್ತು. ಅದಕ್ಕೆ 21,500 ಹಚ್ಚದ ವಾಪಸ್ ಬಾಡಿಗೆ ಹೋಗೊಂಬಂದಾಗ. ಮತ್ತು ಅಲ್ಲಿಂದ ತಿಮ್ಮಾಪುರ ಅಂತ ಐತಿ, ಇವತ್ತು ಹೇರ್ಕೊಂಬಂದಿದ್ದು ಪೈಪ್, ಅದು 13,000. ಇಲ್ಲಿ ಗದ್ನಿಕೆರೆ ಕ್ರಾಸಿಗೆ ಖರ್ಚು 15,600 ಡೀಸೆಲ್. ಲೋಡಿಂಗ್ ಇಲ್ಲಿ 500 800 ಅಷ್ಟೇ. ಇಲ್ಲಿ ಖಾಲಿ ಮಾಡಿದ್ವಿ. ಟೋಲ್ 700, ಮತ್ತು ಕಮಿಷನ್ ಅಲ್ಲಿ ಬರೋಮ್ದಾಗ 1,200. ಫುಡ್ 500. ಒಟ್ಟು ಟೋಟಲ್ ಇದು 19,000 ಖರ್ಚಾಯ್ತು. ಟೋಟಲ್ 34,000 ಬಾಡಿಗೆ, ಅದ್ರಾಗ 19,000 ಖರ್ಚು ತೆಗೆದ್ರೆ 15,500 ಉಳಿತಿದೆ ಈ ಟ್ರಿಪ್. ಟೋಟಲ್ 15,000 ಉಳಿದೈತಿ. 1ನೇ ಟ್ರಿಪ್ 11,000 ಉಳಿದೈತಿ. 2ನೇ ಟ್ರಿಪ್ 9,400. 3ನೇ ಟ್ರಿಪ್ 15,500. ಒಟ್ಟು ಟೋಟಲ್ 35,900, 36,000 ಎಕ್ಸಾಕ್ಟ್ಲಿ. ಎಷ್ಟು ಇದು 11 ದಿನದಾಗ 36,000 ದುಡಿದೀನಿ. ಅದು ಕಂಟಿನ್ಯೂ ಆಗಿ ಒಂದು ಸುಮ್ಮನೆ ಬ್ಯಾಸ ಆಗಿ ಅವೇನು ಬಾಡಿಗೆ ಉಪಯೋಗ ಇಲ್ಲ. ಮೊದಲು ಒಂದು ಬರೀ 9 ದಿನದಾಗ 40-45 ಟ್ರಿಪ್ಪಿಗೆ 14-15 ಉಳಿದ್ರೆ ಲಾಭ ಅದ. ಮತ್ತು ಮೊಣಕಾಲಿ ಉಳ್ಳಾಗಡ್ಡಿ ಚೆನ್ನಾಗ್ಯಾವಲ್ಲ, ಎಲ್ಲರೂ ತುಂಬಾಕ್ತಾರೆ. ಹಂಗಾಗಿ ತುಂಬೋದಾಗೈತಿ. ನೋಡ್ತೀನಿ ಗಾಡಿ ಅಂಕರ್ ಖಾಲಿ ಆಗತೈತಿ. ಇನ್ನೂ ಸ್ವಲ್ಪ ಉಳ್ದೈತಿ. ಖಾಲಿ ಮಾಡ್ಕೊಂಡು ವಾಪಸ್ ಹೆಸರು ಕಡೆ ಲೋಡ್ ಐತಿ. ಲೋಡಿಗೆ ಹಾಕಿನ ಮತ್ತು ಇನ್ನೊಂದು ಮಾಡೋದಾದ್ರು ಮಾಡ್ತೀನಿ ಅಂದ್ರೆ ಇಲ್ಲಿ ಬೇಸರ ಆಗೈತಿ. ಹೋಗಿ ಲೋಡ್ ಮಾಡಿ ನಾಳೆ ಬಿಡ್ತೀನಿ ಅಂತದನ್ನ. ಮತ್ತು ಸಿಗ್ತೀನಿ ಇಲ್ಲೇ ಮುಗಿಸ್ತೀನಿ.